ನಿಮ್ಮ ಮನೇಲಿ ಏನಾದರೂ ಇಡ್ಲಿ ಹಿಟ್ಟು ಉಳಿದಿದೆಯಾ? ಹಾಗಾದರೆ ಈ ರೆಸಿಪಿ ಮಾಡ್ಕೊತೀನಿ, ತುಂಬ ರುಚಿಕರವಾಗಿರುತ್ತೆ. ಕಡಲೆಬೇಳೆ, ಶೇಂಗಾ, ಹೆಸರುಬೇಳೆ, ಜೋಳದ ನುಚ್ಚು ಹಾಗೂ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಈ ಎಲ್ಲವನ್ನು 2 ಅವರ್ಸ್ ಮುಂಚೆನೇ ನೆನೆಹಾಕಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಜಾರ್ಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಒಂದು ಕಂಟೈನರಿಗೆ ಹಾಕ್ಕೊಳ್ಳಿ. ಅದೇ ಜಾರಿಗೆ ನೀವು ಪುದೀನ, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕಾಳುಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಅದೇ ಹಿಟ್ಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಅದೇ ಜಾರಲ್ಲಿ ಮತ್ತೆ ಇವಾಗ ಕಡಲೆಬೇಳೆ ಹಾಗೂ ಶೇಂಗಾನ ತರಿಯಾಗಿ ರುಬ್ಬಿ ಅದೇ ಕಂಟೈನರಿಗೆ ಹಾಕ್ಕೊಳ್ಳಿ. ಇವಾಗ ಹೆಸರುಬೇಳೆ, ಕಡಲೆಬೇಳೆ, ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿ, ಕ್ಯಾರೆಟ್ ಮತ್ತು ಕರಿಬೇವು ಹಾಗೂ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಲಿ, ಈರುಳ್ಳಿನ ಹಾಕ್ಕೊಳ್ಳಿ. ಇವೆಲ್ಲ ಹಾಕಿದ್ದಾದಮೇಲೆ ನಾವೇನು ಮುಂಚೆನೇ ನೆನೆಹಾಕಿಟ್ಟಿದ್ವಲ್ಲ ನುಚ್ಚನ್ನು, ಜೋಳದ ನುಚ್ಚನ್ನು, ಅದನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ನಮ್ಮದು ಹಿಟ್ಟು ಏನು ಉಳಿದಿತ್ತಲ್ಲ ಇಡ್ಲಿ ಹಿಟ್ಟು, ಅದನ್ನು ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ. ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ನೀವು ಆಯಿಲ್ ಮತ್ತು ಎಣ್ಣೆ ಮತ್ತು ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಹೆಸರುಬೇಳೆ ಉಳಿದಿತ್ತು ಅಂತ ಒಂದು ಸ್ವಲ್ಪ ಹೆಸರುಬೇಳೆ ಕೂಡ ನಾನು ಹಾಕ್ಕೊಂಡೆ. ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ಗಟ್ಟಿ ಅನ್ನಿಸ್ತು ಅಂತ. ಇವಾಗ ಒಂದು ಪ್ಲೇಟ್ಗೆ ನೀವು ಸರಿಯಾಗಿ ಎಣ್ಣೆ ಎಲ್ಲ ಸವರಿ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ 20 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕು. ತುಂಬಾ ರುಚಿಕರವಾದ ಮಸಾಲೆ ಇಡ್ಲಿ ರೆಡಿ ಆಗುತ್ತೆ. ನೀವು ಒಂದ್ಸರಿ ಇದನ್ನು ಮಾಡ್ಕೊಂಡು ತಿಂದರೆ ಪದೇ ಪದೇ ನೀವು ಇಡ್ಲಿ ಹಿಟ್ಟನ್ನು ಉಳಿಸಿ ಇದನ್ನು ಮಾಡ್ಕೊಂಡು ತಿಂತೀರಾ. ಇದಕ್ಕೆ ಚಟ್ನಿ ಮತ್ತು ಸಾಂಬಾರು ಬೇಕು ಅಂತ ಏನಿಲ್ಲ, ಹಾಗೇ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಇದನ್ನು ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಆಡ್ತಾನೆ ತಿಂದು ಖಾಲಿ ಮಾಡಿಬಿಡ್ತಾರೆ ಅವರು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.